ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಿಳೆಯರೇ ಗಮನಿಸಿ, ಉಚಿತ ಬಸ್ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ. ಈ ಒಂದು ನ್ಯೂಸ್ ಎಲ್ಲ ಕಡೆ ನಿಮಗೆ ಸ್ಪ್ರೆಡ್ ಆಗ್ತಿರುತ್ತೆ ಮತ್ತು ಎಲ್ಲ ಕಡೆ ನ್ಯೂಸ್ ಇಲ್ಲಾಯಿತು ಮತ್ತು ಎಲ್ಲ ನಿಮ್ಮ ಒಂದು ನ್ಯೂಸ್ ಪೇಪರ್ಲಾಯಿತು ಬಂದಿರುತ್ತೆ. ಹೌದು, ಖಂಡಿತ ನೀವು ಅಣ್ಣ ತಮ್ಮ ನೋಡ್ತಿರಲಿ, ಇಲ್ಲ ಅಕ್ಕ ತಂಗಿಯರು ನೋಡ್ತಿರಲಿ, ನಿಮ್ಮ ಪೇರೆಂಟ್ಸ್ ಆಯಿತು, ಸಿಸ್ಟರ್ಸ್ ಆಯಿತು, ಈ ಒಂದು ಇನ್ಫಾರ್ಮೇಷನು ತುಂಬಾ ವೆರಿ ಇಂಪಾರ್ಟೆಂಟ್ ಅದರಾಗಿರುತ್ತೆ. ಯಾಕಂದರೆ ಇನ್ಮೇಲಿಂದ ಸಂಪುಟ ಸಭೆಯಲ್ಲಿ ಆಲ್ರೆಡಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಅನ್ನೋದು ಈಗ ಕಡ್ಡಾಯ ಮಾಡಿದ್ದಾರೆ. ಓಕೆನಾ, ಶಕ್ತಿ ಸಹ ಅಂದರೆ ಫ್ರೀ ಬಸ್ ಏನಾಗಿದೆ ಈಗ ಸ್ಮಾರ್ಟ್ ಕಾರ್ಡ್ ಅನ್ನೋದು ಕೊಡ್ತಿದ್ದಾರೆ. ಈ ಬರೋ ಬಜೆಟಲ್ಲಿ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಮತ್ತು ಅದಕ್ಕಿಂತ ಮುಂಚೆ ಏನೇನು ಸ್ಮಾರ್ಟ್ ಕಾರ್ಡಲ್ಲಿ ಯಾವ ಥರ ಏನೋ ತೊಗೋಬೇಕು, ಈಗಲೇ ನಮಗೆ ಅಪ್ಲೈ ಮಾಡಿದ್ರೆ ಬರುತ್ತಾ, ಇದರ ಸ್ಮಾರ್ಟ್ ಕಾರ್ಡ್ ಇದು ಏನು ಮಾಡಿದ್ರು ಸ್ಮಾರ್ಟ್ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಒನ್ ಬೈ ನೋಡ್ತೋಗೋಣ. ಮೊದಲನೇದಾಗಿ ಬೆಂಗಳೂರಿಂದ ಹೇಳ್ತಾ ಬಂದರೆ, ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಇದು ಅತ್ಯಂತ ಮಹತ್ವದ ಸುದ್ದಿ. ಏನಪ್ಪ ಅಂದರೆ, ನಿಮಗೆ ನೀವು ದಿನನಿತ್ಯ ಸರ್ಕಾರಿ ಬಸ್ನಲ್ಲಿ KSRTC ಆಯಿತು, BMTC ಸೇರಿದಂತೆ 4 ನಿಗಮಗಳು ಅಂದರೆ KSRTC, BMTC ಇದೇ ಥರ ಇನ್ನೂ ಸ್ವಲ್ಪ ನಿಗಮಗಳಿದ್ದಾವೆ, ಉಚಿತವಾಗಿ ಪ್ರಯಾಣಿಸ್ತಿದ್ರಿ. ಹಾಗಾದರೆ ಈಗ ದೊಡ್ಡ ಬದಲಾವಣೆ ನಿಮಗೆ ಒಂದು ತಿಳಿಬೇಕಾಯ್ತು. ಏನಪ್ಪ ಅಂದರೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಕರ್ನಾಟಕ ಫ್ರೀ ಬಸ್ ಡೀಟೇಲ್ಸ್ ಅನ್ನೋದು ಅಂದರೆ ಈ ಒಂದು ಯೋಜನೆ ತರ್ತಿದ್ದಾರೆ. ಅಂದರೆ ಶಕ್ತಿ ಯೋಜನೆಯಲ್ಲಿ ನಿಮ್ಮಿಂದ ಫ್ರೀ ಟಿಕೆಟ್ ಪಡೆಯಲು ಕೇವಲ ಆಧಾರ್ ಕಾರ್ಡ್ ಅಥವಾ ಇತರ ID ತೋರಿಸಿದರೆ ಸಾಲೋದಿಲ್ಲ. ಸರ್ಕಾರ ನೀಡುವ ಹೊಸದೊಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಅದ್ರದ್ದು ಯಾವ ತಿರುಗಿ ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಅದು ನಿಮ್ಮ ಬಳಿ ಇರಲೇಬೇಕಿರುತ್ತೆ. ಹಾಗಾದರೆ ಇದೇನಿದು ಹೊಸ ಕಾರ್ಡು, ಯಾಕೆ ಜಾರಿಗೆ ತರ್ತಿದ್ದಾರೆ, ನಮಗೆ ಯಾವಾಗ ಸಿಗುತ್ತೆ, ದುಡ್ಡು ಕೊಡಬೇಕಾ, ನಿಮ್ಮೆಲ್ಲ ಈ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ದಿಢೀರಂತ ಸ್ಮಾರ್ಟ್ ಕಾರ್ಡ್ ಯಾಕೆ ತಂದ್ರೆ ಅಂದರೆ, ವೈ ಸ್ಮಾರ್ಟ್ ಕಾರ್ಡ್ ಇದನ್ನಂತಂದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅದರಲ್ಲಿ ಫುಲ್ ಸಕ್ಸಸ್ ಆಗಿದೆ. ಓಕೆನಾ, ಖಂಡಿತ ಹೇಳ್ಬೇಕಂತ ತುಂಬ ಆಲ್ಮೋಸ್ಟ್ ಎಲ್ಲ ಒಂದು ಏನು ಶಕ್ತಿ ಯೋಜನೆಗಳು ಕೊಡ್ತಿದ್ದಾರೆ ಅದು ತುಂಬ ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀ ಅನ್ನೋದು ಕೊಡ್ತಾ ಇದ್ದಾರೆ. ಪ್ರತಿದಿನ ಸುಮಾರು 76 ಲಕ್ಷ ಮಹಿಳೆಯರು ಉಚಿತವಾಗಿ ಓಡಾಡುತ್ತಿದ್ದಾರೆ. ಆದರೆ ಈಗ ಸ್ಮಾರ್ಟ್ ಕಾರ್ಡ್ ತರುವುದಕ್ಕೆ ಪ್ರಮುಖ ಕಾರಣಗಳಂದರೆ ಲೆಕ್ಕ ಪಕ್ಕ ಇರಬೇಕಂತ ಅಂದು ಎಷ್ಟೋ ಜನ ಮಹಿಳೆಯರು ಪ್ರಯಾಣಿಸಿದರು. ಸರ್ಕಾರ ಸಾರಿಗೆ ನಿಯಮಗಳಿಗೆ ಎಷ್ಟು ಹಣ ಕೊಡಬೇಕೆಂಬ ನಿಖರವಾದ ಲೆಕ್ಕ ಸಿಗಲು ಈ ಕಾರ್ಡು ಬೇಕು. ಈ ಒಂದು ಡೇಟಾ ಇಟ್ಕೊಂಡವರು ಲೆಕ್ಕ ಪಕ್ಕ ಇರುತ್ತೆ ಅದರಿಂದ. ಮತ್ತು ಅಕ್ರಮಕ್ಕೆ ಬ್ರೇಕ್ ಆಗುತ್ತೆ. ಅಂದರೆ ಈಗ ನಕಲಿ ID ಕಾರ್ಡ್ ತೋರಿಸಿ ಉಚಿತ ಟಿಕೆಟ್ ಪಡೆಯೋರಿಗೆ ಮತ್ತು ಟಿಕೆಟ್ ಕೊಡದೆ ಅಕ್ರಮ ಎಸಗುವವರಿಗೆ ಕಡಿವಾಣ ಹಾಕಲು ಇದೊಂದು ಅವರಿಗೆ ಒಂದು ಸಹಕಾರಿ ಆಗ್ಬೋದಾಗಿರುತ್ತೆ. ಮತ್ತು ಕಂಡಕ್ಟರ್ಗಳಿಗೆ ನೆಮ್ಮದಿಯನ್ನು ಸಿಗುತ್ತೆ. ಯಾಕಂದರೆ ಪ್ರತಿ ಬಾರಿ ID ಕಾರ್ಡ್ ಚೆಕ್ ಮಾಡಿ ವಯಸ್ಸು ಲೆಕ್ಕ ಹಾಕುವ ಕಿರಿಕಿರಿ ಇರೋದಿಲ್ಲ. ಕಾರ್ಡ್ ಇದ್ದರೆ ಟಿಕೆಟ್, ಇಲ್ದಿದ್ದರೆ ಅಂದರೆ ಕಾರ್ಡ್ ಇದ್ದರೆ ಸಾಕು, ಟಿಕೆಟ್ ಇದ್ದಂಗೆ. ಅಂದರೆ ಇಲ್ದಿದ್ರೆ ಇಲ್ಲ ಅಂತ ಹೇಳ್ಬೋದು. ಅದು ಅಂದರೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದರೆ ಟಿಕೆಟ್ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಈ ಕಾರ್ಡ್ ನೋಡಿದ್ರೆ ಯಾವ ಥರ ಇರುತ್ತೆ, ಅದ್ರದ್ದು ಇಮೇಜು ತೋರಿಸ್ತಾ ಹೋಗ್ತೀನಿ. ಇದು ಆರೋಗ್ಯ ಇಲಾಖೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾದರಿಯಲ್ಲಿ ಅದೇ ಥರನೇ ಇದೆ. ನಿಮಗೆ ತೋರಿಸ್ತೀನಿ ಫೋಟೋ. ನಿಮಗೆ ಇದರಲ್ಲಿ ಏನೇನು ಇರುತ್ತೆ ಅಂದರೆ, ನಿಮ್ಮ ಒಂದು ಫೋಟೋ ಇರುತ್ತೆ ಮತ್ತು ಹೆಸರು ಮತ್ತು ವಿಶಿಷ್ಟ ದೃಢೀಕರಣ ಸಂಖ್ಯೆ ಅಂದರೆ ನಿಮ್ಮದು ಯೂನಿಕ್ ID ನಂಬರ್ ಅಂತ ಒಂದು ID ಕೊಡ್ತಾರೆ. ಆ ಒಂದು ಆದರೆ ID ನಂಬರ್ ಇರುತ್ತೆ. ನಿಮಗೆ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರೋ ನಂಬರ್ ಬರುತ್ತೆ. ಭವಿಷ್ಯದಲ್ಲಿ ಇದು ಆದರೆ ಈಗ ಹೇಳ್ತಿದ್ದಾರೆ. ಇನ್ನು ಅದ್ರದ್ದು ಬಜೆಟ್ ಬಂದ ತಕ್ಷಣ ಇದು ಕಂಪ್ಲೀಟ್ ಇನ್ಫಾರ್ಮೇಷನು ನಮ್ಮ ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋಂಥದ್ದಲ್ಲಿ ಯಾವ ಥರ ಅಪ್ಲೈ ಮಾಡೋದು ನಿಮಗೆ ಇನ್ಫಾರ್ಮೇಷನ್ ಬಂದರೆ ತಿಳಿಸ್ತಾ ಹೋಗ್ತೀನಿ. ಇದು ಭವಿಷ್ಯದಲ್ಲಿ ಮೆಟ್ರೋ ಕಾರ್ಡ್ ಮಾದರಿ ಟ್ಯಾಪ್ ಮಾಡಿ ಮೂಲಕ ಅಥವಾ ಅಂದರೆ ವೈಫೈ ಚಿಪ್ ಕೂಡ ಅಂದರೆ ಅಳವಡಿಸಲಾಗುವಂಥ ಪ್ಲ್ಯಾನ್ ಐತಂತ. ಅಂದರೆ ವೈಫೈ ಅಂದರೆ ಆಟೋಮೆಟಿಕ್ಲಿ ಜಸ್ಟ್ ಒಂದು ಇದರ ಸಾಕು ನಿಮಗೆ ಕನೆಕ್ಟ್ ಆಗ್ಬಿಡುತ್ತೆ. ಅಂದರೆ ನಿಮಗೆ ಕಾರ್ಡ್ ಅನ್ನೋದು ಏನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ಡಿಟೆಕ್ಟ್ ಆಗುತ್ತೆ ಅಂದರೆ ಏನನ್ನೋದು. ನೆಕ್ಸ್ಟ್ ಕಾರ್ಡ್ ಪಡೆಯಲು ದುಡ್ಡು ಕೊಡಬೇಕಂತ ಕೇಳ್ತಾರೆ. ಅಂದರೆ ಇದು ಖಂಡಿತ ಇಲ್ಲ. ಇದೇನೋ ಕಂಪ್ಲೀಟ್ ಫ್ರೀ ಐತೆ, ಇಲ್ಲ, ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಯಾವುದೇ ದರ ನಿಗದಿ ಮಾಡಬಾರದು ಎಂದು ಸರ್ಕಾರ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾಗಿ ನಿಮ್ಮ ಕಾರ್ಡ್ಗೆ ಫ್ರೀಯಾಗಿ ಸಿಗಲಿದೆ. ಓಕೆನಾ, ಯಾರು ಕೊಡ್ತಾರೆ, ಯಾವಾಗ ಸಿಗುತ್ತೆ, ಈ ಒಂದು ಕ್ವಶನ್ಸ್ ಬರುತ್ತೆ. ಯಾರಿಗಂದರೆ, ಸದ್ಯ ಸರ್ಕಾರ ಕಾರ್ಡ್ ತಯಾರಿಸಲು ಮತ್ತು ಹಂಚಲು ಟೆಂಡರ್ ಕರೆದಿದೆ. ಓಕೆನಾ, ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳ ಮೂಲಕ ಕಾರ್ಡನ್ನು ವಿತರಣೆ ಆಗುವ ಸಾಧ್ಯತೆ ಅನ್ನೋದಿದೆ. ಆದರೆ ಯಾವಾಗ ಬರುತ್ತೆ ಅಂದರೆ, ಈ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾರ್ಡ್ ನಿಮಗೆ ಕೈಗೆ ಸಿಗೋಕ್ಕೆ ಕನಿಷ್ಠ ಒಂದು 3 ಮಂತ್ಸ್ ಬೇಕಾಗುತ್ತೆ. ಮೇ ಬಿ ಇಲ್ಲಾಂದರೆ ಆದಷ್ಟು ಬೇಗನೆ ಆಗ್ಬೋದು. ಇಲ್ಲಾಂದರೆ ಈಗ ಪ್ರೆಸೆಂಟ್ ಹೇಳೋ ಒಂದು ಇನ್ಫಾರ್ಮೇಷನ್ ಪ್ರಕಾರ ಬಹುಶಃ ಜೂನ್ ತಿಂಗಳ ವೇಳೆಗೆ ನಿಮಗೆ ಶಕ್ತಿ ಯೋಜನೆ 3 ವರ್ಷ ತುಂಬ ಹೊತ್ತಿಗೆ ಈ ಒಂದು ಹೊಸ ರೂಲ್ಸ್ ಜಾರಿಯಲ್ಲಿ ಇರುವಂಥ ನಿರೀಕ್ಷೆ ಆದರೆ ಇದೆ. ಇಲ್ಲಾಂದರೆ ನಿಮಗೆ ಈ ಬಜೆಟ್ ಮುಗಿದು ವಿತಿನ್ 1 ಮಂತ್ ಆರ್ 2 ಮಂತಲ್ಲಿ ನಿಮಗೆ ಇದರದ್ದು ಇನ್ಫಾರ್ಮೇಷನ್ ನಿಮಗೆ ಅಂದರೆ ಯಾವ ಥರ ಅಪ್ಲೈ ಮಾಡೋದು ನಿಮ್ಮ ಕೈಗೆ ಕೂಡ ಬರ್ಬೋಂಥ ಚಾನ್ಸ್ ಇದೆ. ಕೊನೆ ಮಾತೇನಂತಂದರೆ, ನಿಮಗೆ ಮುಂದೊಂದು ದಿನ ಸ್ಮಾರ್ಟ್ ಕಾರ್ಡು ಇಲ್ಲದಿದ್ದರೆ ಫ್ರೀ ಟಿಕೆಟ್ ಇಲ್ಲ ಎಂಬ ನಿಯಮ ಬರುವುದು ಪಕ್ಕ. ಓಕೆನಾ, ಇದಂದ್ರೆ 100% ನಿಜ. ಹಾಗಾಗಿ ಈ ಬಗ್ಗೆ ಸರ್ಕಾರದ ಅಧಿಕೃತ ಘೋಷಣೆ ಬಂದ ತಕ್ಷಣ ನಿಮ್ಮ ಹತ್ತಿರ ಕೇಂದ್ರದಲ್ಲಿ ಹೋಗಿ ನೋಂದಣಿ ಮಾಡಿಕೊಂಡು ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಲು ರೆಡಿಯಾಗಿರಿ ಅಂತ ಇದೊಂದು ನನ್ನ ಒಂದು ಇನ್ಫಾರ್ಮೇಷನ್ ಅದರ ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನೂ ಸ್ವಲ್ಪ ಜನ ಕೇಳ್ತಾರೆ ಯಾವ ಥರ ಅದರದ್ದು ಅಂತ ಕೇಳಿ ಅಂತ ಹೇಳ್ತಿದ್ದಲ್ಲ, ಅದು ನೀವು ಇಮೇಜ್ನ ನೀವು ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡ್ಕೊಂಡಿದೆ. ಈ ತಿಂಗಳಲ್ಲೇ ಶಕ್ತಿ ಯೋಜನಾ ಫಲಾನುಭವಿಗಳಿಗೆ ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಮಹಿಳೆಯರು, ಲಿಂಗತ್ವ, ಅಲ್ಪಸಂಖ್ಯಾತ ಮತ್ತು ಈ ಸ್ಮಾರ್ಟ್ ಕಾರ್ಡಲ್ಲಿ ನಿಮ್ಮ ಫೋಟೋ ಇರಲಿ, ಯಾವ ಥರ ನಿಮ್ದು ATM ಕಾರ್ಡ್ ಇರುತ್ತಲ್ವ ಅದೇ ಥರ ಇರುತ್ತೆ. ಅದಕ್ಕೆ ಇದ್ರದ್ದು ಇನ್ಫಾರ್ಮೇಷನ್ಸ್ ನೆಕ್ಸ್ಟ್ ಬರುತ್ತೆ. ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು. ಆಲ್ ಓವರ್ ಕರ್ನಾಟಕದಲ್ಲಿ ತುಂಬ 76 ಲಕ್ಷ ದಿನ ಅಡ್ಡಾಡ್ತಾರೆ. ಅಂದರೆ ಇದು ಜಾಸ್ತಿ ದೊಡ್ಡ ಒಂದು ಬಜೆಟ್ ಅದ್ರಾಗಿರುತ್ತೆ. ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಅದ್ರಾಗಿರುತ್ತೆ. ಇದರದ್ದು ನೆಕ್ಸ್ಟು ಎಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ ಇದ್ರದ್ದು ವೆಬ್ಸೈಟು ನಿಮಗೆ ಸೇವಾ ಸಿಂಧಲ್ಲಿ ಅಪ್ಲೈ ಮಾಡೋಕ್ಕೆ ಬಿಡ್ತಾರಂತ ಇಲ್ಲಿರೋ ಒಂದಿನ ಇನ್ಫಾರ್ಮೇಷನು. ಅದನ್ನ ಯಾವ
ಥರ ಅಪ್ಲೈ ಮಾಡೋದು, ನೆಕ್ಸ್ಟ್ ಈ ಕಾರ್ಡ್ ಬರಬೇಕಂದ್ರೆ ಯಾವಾಗ ಏನು ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವೇನಾಗಿರ್ಬೇಕಂದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಅಪ್ಲೈ ಮಾಡೋದು ಹೆಂಗೆ ಲೈವಲ್ಲಿ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಈಸಿಯಾಗಿ ಅಂದರೆ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಇದನ್ನು ಏನು ಮಾಡೋಕಂದ್ರೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಎಷ್ಟೋ ಜನಕ್ಕೆ ತಿಳಿದಿಲ್ಲ. ನಿಮ್ಮ ಅಕ್ಕ ಆಯಿತು, ತಂಗಿ ಆಯಿತು, ನಿಮ್ಮ ಪೇರೆಂಟ್ಸ್ ಆಯಿತು, ಅವರು ಈ ಇನ್ಫಾರ್ಮೇಷನ್ ತಿಳಿದಿಲ್ಲ. ನೆಕ್ಸ್ಟ್ ಮಂತಲ್ಲಿ ಆಧಾರ್ ಕಾರ್ಡ್ ತೋರಿಸಿದರೆ ನಿಮಗೆ ಇಲ್ಲ ಅಂತ ಹೇಳೋವಂಥ ಚಾನ್ಸಸ್ ಆದರೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಎಲ್ಲ ಕಡೆ ಶೇರ್ ಮಾಡಿ, ಹಾಗೂ ನಿಮ್ಮ ಸ್ಕೂಲ್ ಗ್ರೂಪಲ್ಲಿ ಇಲ್ಲ ಕಾಲೇಜ್ ಗ್ರೂಪಲ್ಲಿ ಅವರು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ. ಎಲ್ಲರೂ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕು. ಯಾಕಂದರೆ ಸ್ಮಾರ್ಟ್ ಕಾರ್ಡ್ ಇವಾಗ ಕಡ್ಡಾಯ ಮಾಡ್ತಿದ್ದಾರೆ, ಓಕೆನಾ. ಅದಕ್ಕೋಸ್ಕರ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಖಂಡಿತ ನಮ್ಮ ಒಂದು ಚಾನಲ್ ಸಿಗ್ತಿರುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.